ಅಸ್ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಇವತ್ತು ಸಿಂಪಲಾಗಿ ಒಳ್ಳೆ ಟೇಸ್ಟಿಯಾಗಿರುವಂತಹ ಚಿಕನ್ ಗೀ ರೋಸ್ಟ್ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೇನೆ. ತುಂಬಾ ಈಸಿಯಾಗಿ ಮಾಡಲಿಕ್ಕಾಗ್ತದೆ, ಟೇಸ್ಟ್ ಅಂತೂ ಒಳ್ಳೆ ಜಬರ್ದಸ್ತ್ ಇರ್ತದೆ. ಹಾಗಾದರೆ ತಡ ಮಾಡೋದಿಲ್ಲ, ನಾನು ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸಿಕೊಡ್ತೇನೆ. ಬನ್ನಿ ಫ್ರೆಂಡ್ಸ್ ನನ್ನ ಕಿಚನಿಗೆ. ಇಲ್ಲಿ ನಾನು 300 ಗ್ರಾಮ್ ಚಿಕನ್ ತಗೊಂಡಿದ್ದೇನೆ. ಒಂದು ಮೀಡಿಯಮ್ ಪೀಸಾಗಿ ಮಾಡಿದ್ದೇನೆ ನೋಡಿ ನಾನಿಲ್ಲಿ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಪೀಸ್ ಮಾಡ್ಬೋದು, ಹಾಗೆ ಕ್ವಾಂಟಿಟಿ ಕೂಡ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಇನ್ನದಕ್ಕೆ ಒಂದು 1/4 ಟೀ ಸ್ಪೂನ್ ಟರ್ಮರಿಕ್ ಪೌಡರ್, ಅರ್ಧ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್, ಒಂದು 2 ಟೀ ಸ್ಪೂನ್ ಲೆಮನ್ ಜ್ಯೂಸ್ ಇಲ್ಲಾಂದರೆ ವಿನೆಗರ್ ಕೂಡ ಹಾಕ್ಕೊಳ್ಬೋದು. ಒಂದು 3 ಟೀ ಸ್ಪೂನ್ ಯೋಗರ್ಟನ್ನು ಹಾಕ್ತಾ ಇದ್ದೇನೆ, ಗಟ್ಟಿ ಮೊಸರು. ರುಚಿಗೆ ನೋಡಿಕೊಂಡಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ನಾವು ಹಾಕಿದಂತಹ ಮೊಸರು, ಉಪ್ಪು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಈಗೆಲ್ಲ ಮಿಕ್ಸ್ ಮಾಡಿ ಆಯಿತು. ಈಗ ಇದನ್ನೊಂದು ಸೈಡಲ್ಲಿ ಒಂದು 20 ನಿಮಿಷ ಇಟ್ಟು ಬಿಡುವ ಹೀಗೇ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ, 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಬಡಸೊಪ್ಪು, ಒಂದು 10ರಿಂದ 12 ಕಾಳುಮೆಣಸು, ಒಂದು 4 ಲವಂಗ, ಒಂದು 3 ಏಲಕ್ಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು, ಹುರಿದು ತಗೊಳ್ಬೇಕು. ಇದಕ್ಕೆ ಆಯಿಲೆಲ್ಲ ಹಾಕಬೇಕಂತ ಏನಿಲ್ಲ, ಜಸ್ಟ್ ರೋಸ್ಟ್ ಮಾಡಿದಾಯಿತು. ಮಾತ್ರ ಮಾಡುವಾಗ ಫ್ಲೇಮನ್ನು ಲೋ ಅಲ್ಲಿಟ್ಟು ಮಾಡಿ, ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಕಂಪ್ಲೀಟ್ ಆದ ನಂತರ ಗ್ಯಾಸಿದು ಫ್ಲೇಮ್ ಆಫ್ ಮಾಡಿ 1 ಟೀ ಸ್ಪೂನ್ ಗಸಗಸೆಯನ್ನಿಲ್ಲಿ ಹಾಕ್ತಾ ಇದ್ದೇನೆ, ಪಾಪಿ ಸೀಡ್ಸ್. ಗ್ಯಾಸಿದು ಫ್ಲೇಮನ್ನು ಆಫ್ ಮಾಡಿ ಆದ ನಂತರ ಹಾಕಬೇಕು, ಆನ್ ಇಟ್ಟು ಹಾಕಬೇಡಿ, ಅದು ಕಪ್ಪಾಗಿ ಹೋಗ್ತದೆ. ಓಕೆ, ಈಗೆಲ್ಲ ಆದ ನಂತರ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಟು ಬಿಡುವ ಫ್ರೆಂಡ್ಸ್. ಗಸಗಸೆ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ನೀವಿಲ್ಲಿ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಒಂದು ಪಾತ್ರೆಗೆ 1/4 ಕಪ್ಪಷ್ಟು ತುಪ್ಪವನ್ನು ಇಲ್ಲಿ ಹಾಕಿದ್ದೇನೆ. ಅದು ಬಿಸಿ ಆಗುವಾಗ ತುಪ್ಪ ಮೆಲ್ಟ್ ಆದ ನಂತರ ಅದಕ್ಕೆ 1 ಆನಿಯನನ್ನು ಕಟ್ ಮಾಡಿ ಹಾಕಿ ಒಳ್ಳೆ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು. ಅದಕ್ಕೇ ಒಂದು 2 ಎಸಳು ಕರಿ ಲೀವ್ಸನ್ನು ಕೂಡ ಇಲ್ಲಿ ಹಾಕ್ಕೊಳ್ಳುವ, ಒಳ್ಳೆ ಪರಿಮಳ ಕೂಡ ಇರ್ತದೆ. ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಳುವ ಫ್ರೆಂಡ್ಸ್. ಇದು ಸಾಫ್ಟ್ ಆದ ನಂತರ ಇದಕ್ಕೆ ನಾವು ಮೊಸರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೇವಲ್ಲ ಚಿಕನ್, ಆ ಚಿಕನನ್ನು ಇದಕ್ಕೇ ಹಾಕ್ಕೊಳ್ಳುವ. ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡಬೇಕು, ಯಾಕಂದರೆ ಚಿಕನಿದ್ದು ನೀರೆಲ್ಲ ಒಳ್ಳೆ ರೀತಿಯಲ್ಲಿ ಬಿಟ್ಕೊಳ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ, ಗೀ ಎಲ್ಲ ಮಿಕ್ಸ್ ಆಗಲಿ. ಈಗೆಲ್ಲ ಮಿಕ್ಸ್ ಆಯಿತು. ಇನ್ನಿದರ ಲಿಡ್ ಕ್ಲೋಸ್ ಮಾಡಿ ಇದನ್ನು ಕುಕ್ ಆಗಲಿಕ್ಕೆ ಬಿಟ್ಟು ಬಿಡುವ. ಈಗ ನಾವು ರೋಸ್ಟ್ ಮಾಡಿದಂಥ ಮಸಾಲೆಯನ್ನೆಲ್ಲ ಗ್ರೈಂಡ್ ಮಾಡಿಕೊಳ್ಳುವ. ಫಸ್ಟಿಗೆ ನಾವು ರೋಸ್ಟ್ ಮಾಡಿದ ಐಟಮ್ ಉಂಟಲ್ಲ ಅದೆಲ್ಲ ಹಾಕುವ ಜಾರಿಗೆ. ಆಮೇಲೆ 1 ತುಂಡು ಬೆಲ್ಲ, ಒಂದು ಸ್ವಲ್ಪ ಹುಣಸೆ ಹುಳಿ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ. ಮತ್ತು ನೋಡಿ ನಾನಿಲ್ಲಿ ಒಂದು 20 ನಿಮಿಷ ಮೊದಲು ಒಂದು 5 ಗುಂಟೂರು ಮೆಣಸು, ಒಂದು 10 ಬ್ಯಾಡಗಿ ಮೆಣಸು, 4ರಿಂದ 5 ಗೋಡಂಬಿ ಇಷ್ಟನ್ನು ನಾನು ಸೋಕ್ ಮಾಡಿಟ್ಟಿದ್ದೇನೆ ಒಂದು 20 ಮಿನಿಟ್ ಮೊದಲು. ಇದು ಹೀಗೆ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಮತ್ತು ಒಳ್ಳೆ ಸಾಫ್ಟಾಗಿ ಗ್ರೈಂಡ್ ಕೂಡ ಆಗ್ತದೆ. ನಾನು ಹೇಳಿದ್ದು ಗೊತ್ತಾಯ್ತಲ್ವ, 5 ಗುಂಟೂರು ಮೆಣಸು, 10 ಬ್ಯಾಡಗಿ ಮೆಣಸು, 5 ಗೋಡಂಬಿ. ಮತ್ತು ನಾನು ವಾಶ್ ಮಾಡಿ ಅದನ್ನೆಲ್ಲ ಸೋಕ್ ಮಾಡಿಟ್ಟಿದ್ದೆ, ಆ ನೀರನ್ನು ಕೂಡ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಇನ್ನೂ ಸ್ಮೂತಾಗಿ ಗ್ರೈಂಡ್ ಮಾಡಿ ತರುವ. ಈಗ ನೋಡಿ ಒಳ್ಳೆ ರೀತಿ ಸ್ಮೂತಾಗಿ ಗ್ರೈಂಡ್ ಕೂಡ ಆಯಿತು. ಈಗ ಇದನ್ನು ಸೈಡಲ್ಲಿಡುವ. ಈಗ ನಮ್ಮ ಚಿಕನ್ ನೋಡುವ. ಚಿಕನ್ ನೋಡಿ ಒಳ್ಳೆ ನೀರೆಲ್ಲ ಬಿಟ್ಕೊಂಡಿದೆ, ನಾವು ಎಕ್ಸ್ಟ್ರಾ ನೀರೇನು ಹಾಕಲಿಲ್ಲ. ಒಂದು ಸಲ ಇದನ್ನೆಲ್ಲ ಮಿಕ್ಸ್ ಮಾಡುವ. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಈಗ ಮಸಾಲೆ ನಾವು ಗ್ರೈಂಡ್ ಮಾಡಿಟ್ಟಿದ್ದೇವಲ್ಲ, ಆ ಮಸಾಲೆಯನ್ನು ಇದಕ್ಕೆ ಹಾಕುವ. 2 ನಿಮಿಷ ಹೀಗೇ ಮಿಕ್ಸ್ ಮಾಡಬೇಕು, ಯಾಕಂದರೆ ಮೆಣಸಿದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ. ಆಮೇಲೆ ಇದಕ್ಕೆ ರುಚಿಗೆ ನೋಡಿಕೊಂಡು ಸಾಲ್ಟನ್ನು ಕೂಡ ಆ್ಯಡ್ ಮಾಡುವ. ಆ್ಯಡ್ ಮಾಡಿ ಆದ ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿ ಆದ ನಂತರ ಇನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಚೆನ್ನಾಗಿ ಕುಕ್ ಆಗಲಿಕ್ಕೆ ಬಿಟ್ಟು ಬಿಡುವ ಫ್ರೆಂಡ್ಸ್. ಈಗ ಒಂದು 10 ನಿಮಿಷದ ನಂತರ ಓಪನ್ ಮಾಡಿ ನೋಡುವ. ಚೆನ್ನಾಗಿ ಕುಕ್ ಆಗಿದೆ. ಇದು ಒಳ್ಳೆ ಗಮ್ಮಂತ ಪರಿಮಳ ಕೂಡ ಬರ್ತಾ ಇದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೀವು ಖಂಡಿತ ಇದನ್ನೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಾಡಲಿಕ್ಕೆ ತುಂಬಾ ಈಸಿ, ಬೇಗ ಆಗ್ತದೆ. ಹಾಗೆ ತಿನ್ನಲಿಕ್ಕಂತೂ ಹೇಳೋದು ಬೇಡ, ತುಂಬ ರುಚಿಯಾಗಿರ್ತದೆ. ಈಗ ಗ್ಯಾಸಿದು ಫ್ಲೇಮನ್ನಿಲ್ಲಿ ಆಫ್ ಮಾಡುವ. ರೆಡಿ ಆಯ್ತಿದ್ದು. ಇನ್ನು ಕರಿ ಲೀವ್ಸ್ ಇದ್ದರೆ ಮೇಲಿಂದ ಸ್ವಲ್ಪ ಉದುರಿಸಿಕೊಳ್ಳುವ. ಇದಕ್ಕೆ ಕೊತ್ತಂಬರಿ ಸೊಪ್ಪೇನು ಬೇಕಂತಿಲ್ಲ, ಮೇಲಿಂದ ಕರಿ ಲೀವ್ಸನ್ನು ಉದುರಿಸಿದ್ರೆ ಆಯಿತು. ನೋಡಿ ಎಷ್ಟು ಈಸಿಯಾಗಿ, ಎಷ್ಟು ಬೇಗನೆ ನಮ್ಮದು
ಚಿಕನ್ ಗೀ ರೋಸ್ಟ್ ರೆಡಿ ಆಯ್ತು ಅಂತೇಳಿ ಗೊತ್ತಾಯ್ತಲ್ವ. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಓಕೆ, ಬಾಯ್, ಅಸ್ಸಲಾಮು ಅಲೈಕುಮ್.